ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿರುವ ದೇವ ಮಕ್ಕಳೇ, ಈ ನೂತನ ಮುಂಚಾಣೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಅಬ್ಬಾ ತಂದೆ ಎಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳೇ, ಇದಕ್ಕೆ ಆಧಾರವಾಗಿ ರೋಮದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 15ನೇ ವಾಕ್ಯ 16 ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತಾರೆ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿರುವವರಲ್ಲ, ಮಗನ ಭಾವವನ್ನು ಹೊಂದಿರುವವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮನೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿದ ಮಕ್ಕಳೇ, ಪವಿತ್ರಾತ್ಮನ ಮೂಲಕನೇ ನಮಗೆ ಸಾಕ್ಷಿ ಹೇಳ್ತಾರೆ ಅಪ್ಪ ತಂದೆ ಅಂತ ಕರೆಯುವಾಗ. ಹೌದು ಪ್ರೀತಿದ ಮಕ್ಕಳೇ, ಅಬ್ಬ ಎಂಬುದ ಹೇಳುವುದಾದ್ರೆ ಪ್ರೀತಿಯ ಮಕ್ಕಳೇ, ಇಸ್ರಾಯೇಲರು ಆ ಮಕ್ಕಳು ತಂದೆಗೆ ಅಬ್ಬ ಅಂತ ಕರೀತಾ ಇದ್ದಾರೆ. ಹೌದು ಪ್ರೀತಿದ ಮಕ್ಕಳೇ, ಅದೇ ಥರ ನಮ್ಮ ಜೀವಿತದಲ್ಲಿ ಕೂಡ ಅಬ್ಬ ತಂದೆ ಅಂದರೆ ದೇವರಿಗೆ ನಾವು ಕರಿತಾ ಇದ್ದೀವಿ. ತಂದೆ ನಮ್ಮನ್ನು ಸಹಾಯ ಮಾಡುವಂಥ ದೇವರು. ವಿಶ್ವಾಸಿಗಳು ಸ್ವ ಇಚ್ಛೆಯಿಂದ ದೇವರ ದಾಸರಾಗಿದ್ದರು ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳು, ದಾಸರಾಗಿ ಹೊರತು ಭಯದಿಂದ ದಾಸರಾಗಲಿಲ್ಲ. ನಾವು ದೇವರಿಗೆ ಭಯದಿಂದ ನಾವು ನಡಿಬೇಕು. ದೇವ್ರು ನಮಗೆ ಒಳ್ಳೆ ತಂದೆ ಆಗಿದ್ದಾರೆ. ನಮಗೆ ಬೇಕಂತೆಲ್ಲ ಸಹಾಯ ಮಾಡುವಂಥ ದೇವರು. ಏನು ಬೇಡರಿ ನಿಮಗೆ ಎಲ್ಲವನ್ನು ಕೊಡುತ್ತೇನೆ ಎಂಬುದಾಗಿ ದೇವ್ರು ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಲೌಕಿಕ ತಂದೆ ನೋಡೋದಾದರೆ ಅವ್ರು ಇಷ್ಟ ಬಂದ ಹಾಗೆ ಜೀವಿಸ್ತಾರೆ, ಭಯಭಕ್ತಿ ಇಲ್ಲದೆ ಜೀವಿಸ್ತಾರೆ. ಆದರೂ ಭಯದಿಂದನೂ ದೇವರಲ್ಲಿ ಭಯ ಇದ್ದರೂ ಕೂಡ ಜೀವಿಸ್ತಾರೆ. ಆದರೆ ತಂದೆ ದೇವರು ನಾವು ಆತ್ಮಿಕವಾಗಿ ಬೆಳಿಬೇಕೆಂಬುದೇ ದೇವರ ಆಸೆ. ಹೌದು ಪ್ರೀತಿಯ ಮಕ್ಕಳೇ, ಅಮೇರಿಕಾ ಲ್ಯಾಂಗ್ವೇಜಲ್ಲಿ ನೋಡಿದಾರೆ ಹಬ್ಬ ಅಂದರೆ ಇಂಗ್ಲೀಷಲ್ಲಿ ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಅದೇ ಥರ ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 16 ವಚನ ನೋಡಿದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ, ಇದಲ್ಲದೆ ಮಕ್ಕಳು ರಕ್ತ ಮಾಂಸರಾಗಿರುವುದರಿಂದ ಆತನು ಅವರತ್ತೆ ಅದನ್ನು ತನ್ನ ಮರಣದಿಂದಲೇ ಮರಣಾದಿ ಕಾರ್ಯನು ಅಂದರೆ ಸೈತನನ್ನು ಅಡಗಿಸಿ ಕೊಡುವುದಕ್ಕೂ ಮರಣ ಭಯದಿಂದ ದೆಸೆಯಿಂದ ತಮ್ಮ ಜೀವಮಾನದೆಲ್ಲ ದಾಸದೊಳಗಿಂದ ಮರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸ ಆದನೆಂದು. ಹೌದು ಪ್ರೀತಿಯ ಮಕ್ಕಳೇ, ಸೈತನಿಂದ ಮಕ್ಕಳಿಗೆ ಹೇಗಾದರೂ ಮಾಡಿ ಕಾಪಾಡಬೇಕೆಂಬುದೇ ಮಾಂಸಧಾರಿಯಾಗಿ ದೇವರು ಬಂದಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಮೇಲೆ ಅಪಾರವಾದ ಪ್ರೀತಿ ಇದೆ. ಅದಕ್ಕೆ ನಾವು ಅಪ್ಪ ತಂದೆ ಅಂತ ಕರಿಬೇಕು. ಅಬ್ಬ ತಂದೆ ಅಂತ ಕರಿವಾಗ ದೇವ್ರು ಸಂತೋಷವಾಗಿದ್ದಾರೆ. ಅದೇ ಥರ ಇಸ್ರಾಯೇಲರು ಕೂಡ ಅಬ್ಬ ತಂದೆ ಅಂತ ಕರಿತಿದ್ದರು. ದೇವರಿಗೆ ನಾವು ಪ್ರೀತಿಯಿಂದ ಹಳೆ ಒಡಂಬಡಿಕೆಯಲ್ಲಿ ಅಬ್ಬ ಅಂತ ಕರಿತಿದ್ದಾರೆ ತಂದೆಗೆ. ಅದೇ ಥರ ನಾವು ಡ್ಯಾಡಿ ಕರಿವಾಗ ದೇವರೆಷ್ಟು ಸಂತೋಷವಾಗಿದ್ದಾರೆ. ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಬಿಡುಗಡೆ ಕೊಡುವಂಥ ದೇವರು. ಅಯ್ಯೋ ನನ್ನ ಮಗ ನನ್ನ ಮಗಳು ಪ್ರೀತಿಯಿಂದ ಅಬ್ಬ ತಂದೆ ಅಂತ ಕರೀತಾರೆ, ನನ್ನ ಅಪ್ಪ ತಂದೆ ಅಂತ ಕರೆಯುತ್ತಾರೆ ಅಂತ ಸಂತೋಷ ಪಡ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಪವಿತ್ರಾತ್ಮನೇ ನಮಗೆ ಸಾಕ್ಷಿಯಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಪ್ರತಿದಿನ ದೇವರಿಗೆ ತಂದೆ ಅಂತ ಕರೆಯುವಾಗ ನಾವು ದೇವರನ್ನ ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾರೆ. ಎಲ್ಲ ಚಿಂತೆ ವೇದನೆಯೆಲ್ಲ ಬಿಡುಗಡೆ ಕೊಡುವಂಥ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ಥರ ಯೋಹಾನ ಬರೆದ ಸುವಾರ್ತೆ ನೋಡಿದಾದ್ರೆ ಪ್ರೀತಿಯ ಮಕ್ಕಳೇ 14ನೇ ಅಧ್ಯಾಯ ಮತ್ತೆ 16ನೇ ವಚನ ಹೇಳ್ತದೆ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನು ಸದಾಕಾಲ ನಿಮ್ಮ ಸಂಗಡ ಇಡುವುದಕ್ಕೆ ಕೊಡುವನೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವೇನು ಪ್ರಯತ್ನ ಮಾಡ್ತೀವೋ ಅದನ್ನೆಲ್ಲ ಬೇರೆ ಸಹಾಯದಿಂದ ಕೊಡ್ತಾರೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ತಂದೆ ಎಷ್ಟು ಒಳ್ಳೆಯವರು. ದೇವರು ಬೇರೊಬ್ಬರ ಸಹಾಯದಿಂದ ನಮಗೆ ಸಹಾಯ ಮಾಡ್ತಾರೆ. ಪ್ರತಿಯೊಂದೊಂದು ಕೊರತೆಗಳನ್ನು ನೀಗಿಸುವಂಥ ದೇವರಾಗಿದ್ದಾನೆ. ನಮ್ಮ ಮಗನೇ ನಿನಗೇನೇನು ಕೊರತೆ ಇದೆ, ನಾನು ನಿನಗೆ ಬಿಡುಗಡೆ ಕೊಡ್ತೇನೆ ಎಂಬುದಾಗಿ ಇಂದು ಕರೀತಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಮಗೆ ತಂದೆ ಇಲ್ಲದೆ ಇರ್ಬೋದು, ಆದರೆ ನಮ್ಮ ಯೇಸು ಸ್ವಾಮಿ ತಂದೆ ಆಗಿದ್ದಾರೆ. ಅಬ್ಬ ತಂದೆ ಅಂತ ಕರೆಯುವಾಗ ಡ್ಯಾಡಿ ನೀನು ನನಗೆ ಸಹಾಯ ಮಾಡು ಎಂಬುದಾಗಿ ಕೇಳುವಾಗ ಖಂಡಿತವಾಗಿ ಈ ದಿನ ನಮಗೆ ಸಹಾಯ ಮಾಡ್ತಾನೆ. ಈ ತಿಂಗಳು ಏನೇ ಸಮಸ್ಯೆ ಇದ್ರೂ ಕೂಡ ಈ ತಿಂಗಳು ನೂತನ ತಿಂಗಳು ಕೊಟ್ಟಿದ್ದಾರೆ. ಈ ವಾಗ್ದಾನ ನಾವು ನಂಬಿಕೆಯನ್ನು ಜೀವಿಸುವಾಗ ಆತ ನಮಗೆ ಒಳ್ಳೆ ತಂದೆಯಾಗಿ ನಮಗೆ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವುದಕ್ಕೂ ಚಿಂತೆ ಮಾಡದೆ ಕೊರತೆ ಏನಿದ್ರು ದೇವ್ರು ಬಿಡುಗಡೆ ಕೊಡುವವರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿರುವ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ಹೌದು ಸಪ್ಪ, ನೀನು ಒಳ್ಳೆ ತಂದೆ ಆಗಿದ್ದಿ ಅಪ್ಪ. ನೀನು ಒಳ್ಳೆ ಸ್ವಾಮಿ, ನಮಗೋಸ್ಕರ ಮಾಂಸ ಅವತಾರಾಗಿದ್ದೀರಿ ಸ್ವಾಮಿ. ಹೌದು ಸಪ್ಪ, ಸೈತನಿಂದ ಬಿಡುಗಡೆ ಕೊಡುವಂಥ ದೇವರಾಗಿದ್ದಪ್ಪ. ಎಲ್ಲ ಬಲಹೀನತೆ ತೆಗೆದಾಕಿ ಅಪ್ಪ ಈ ನೂತನ ದಿನ ನೋಡುವಂಥ ಕೃಪೆ ಕೊಟ್ಟಿದ್ದಪ್ಪ. ಸ್ತೋತ್ರ ಎಸಪ್ಪ. ಈ ವಿಡಿಯೋ ಯಾರು ನೋಡ್ತಾರೋ ಮಕ್ಕಳನ್ನ ಆಶ್ವಸು, ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವಪ್ಪ. ಅವ್ರಿಗೆ ಒಳ್ಳೆ ತಂದೆಯನ್ನಾಗಿದ್ದು ಅವ್ರಿಗೆ ಬೇಕಂತೆಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ದಾರೆ. ಪ್ರೀತಿರುವ ದೇವರೇ, ಚಿಕ್ಕ ಪ್ರಾರ್ಥನೆ ಕಿಡಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬಿಡ್ತೇನೆ ಜೀವ ತಂದೆ, ಆಮೆನ್.